ಥೂ ನಿಮ್ಮ ಜನ್ಮಕ್ಕಿಷ್ಟು ಗೊತ್ತು ನನಗೆ ಈ ಥರ ಆಗುತ್ತೆ ಅಂತ. ಕತೆ ಹೊಡಿತಾರೆ ಅವರಲ್ಲಿ ಕೂತ್ಕೊಂಡು. ಅವ್ರು ಎ ಸಿ ಕೆಳಗಡೆ ಕೆಲಸ ಮಾಡ್ತಾರೆ. ಇಲ್ಲಿ ಬಿಸಿಲು ಗಾಳಿ ಧೂಳು ಅಂತ ನಾವು ಮಾಡ್ತೀವಲ್ಲ, ನಮಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಕತ್ತೆ ಕಾಯಕ್ಕೆ ಹೋಗ್ರಿ, ನಿಮಗೆ ಲಾಯಕ್ಕಿಲ್ಲ ನನ್ನ ಮಕ್ಕಳು. ಕತ್ತೆ ಕಾಯಕ್ಕೆ ಹೋಗ್ರಿ. ಅಲ್ಲ, ಈಗ ನನಗೆ ಇನ್ಸೆಂಟಿವ್ ಬರಲ್ಲ ಮೇಡಮ್, ಇನ್ಸೆಂಟಿವ್ ಹಾಕ್ಕೊಡ್ತೀರಾ? ಓಕೆ, 16 ನಿಮಿಷ ವೇಟಿಂಗ್ ಚಾರ್ಜು ಪ್ಲಸ್ ಕ್ಯಾನ್ಸಲೇಷನ್ನು ಮತ್ತು ನನಗೆ ಆರ್ಡರ್ ಕೌಂಟು. ಇವಾಗ ನನಗೆ ಇನ್ಸೆಂಟಿವ್ ಬರಲ್ಲ, ನಾನು ಏನು ಮಾಡಲಿ ಅದನ್ನ ಹೇಳಿಬಿಡಿ, ಮುಂದೆ ನಾನು ಮಾತಾಡ್ತೀನಿ. ಅಲ್ಲಿ ರೆಡಿ ಕೊಡ್ತವ್ರೆ ನೋಡ್ಬೋದು, ಯಾವುದಾದ್ರು ರೆಡಿ ಕೊಡ್ತವ್ರೆ ಅಂತ ನೋಡೋಣ. ನಂದೇನೋ ರೆಡಿ ಕೊಟ್ಟರೆ ನಂಗೆ ಆರ್ಡ್ರ್ ಬೇಕು. ವಿತೌಟ್ ರೆಡಿ ನಾವು ಎಷ್ಟೊತ್ತಾದ್ರೂ ನಿಂತ್ಕೋತೀವಿ. ರೆಡಿ ಕೊಟ್ಟರೆ ಆರ್ಡ್ರ್ ಕೊಡಬೇಕು ನನಗೆ ಅಷ್ಟೇ. ನಾನು ಟಿಕೆಟ್ ರೈಸೇ ಮಾಡಿಲ್ಲ. ಓಕೆ ಓಕೆ, ನೀವೇ ಟಿಕೆಟ್ ರೈಸ್ ಮಾಡ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಇಲ್ಲಿ ರೆಸ್ಟೋರೆಂಟಲ್ಲಿ ಕೇಳಿದ್ರೆ ಅವರು ಆರ್ಡ್ರೇ ಬಂದಿಲ್ಲ ಅಂತ ಇದ್ದಾರೆ. ಹೌದು. ಓಕೆ ಸರ್, ತಗೊಳ್ಳಿ. ಯಾರಿದೆ ಮಾತಾಡಿ ಸರ್, ಮಾತಾಡ್ತೀರಾ? ಅದೇ ಕಸ್ಟಮರ್ ಕೇರಿಂದ ಬಂದೆ. ಸ್ವಿಗ್ಗಿ. ಹಾಂ ಹಾಂ ಸರ್. 3089 ಅದು ಆರ್ಡರ್ ನಮ್ಗೆ ಇನ್ನೂ ರಿಸೀವ್ ಆಗಿಲ್ಲ ಸರ್. ಇಲ್ಲ, ನಮ್ಗೆ ಆರ್ಡರ್ ಬಂದರೆ ನಾವು ಕೊಡ್ತೀವಿ, ಮ್ಯಾನ್ಯುವಲ್ ಆಗಿ ನಾವು ಕೊಡಲ್ಲ. ನೀವು ರಿಯಸೈನ್ ಮಾಡಿದ್ರೆ ರೆಬೆಕಾ ರಿಫ್ರೆಶ್ ಮಾಡಿ ನೋಡಿ, ಮ್ಯಾನ್ಯುವಲ್ ರಿಯಸೈನ್ ಮಾಡೋದು. ಅದೇನು ಐಟಮ್ ನೋಡಿ? ಅದು ಒಂದು ಪೆಪ್ಸಿ, ಚಿಕನ್ ಕ್ರಿಸ್ಪಿ ಬರ್ಗರ್. ಎರಡು. ಒಂದು ನಿಮಿಷ ಸರ್, ಚೆಕ್ ಮಾಡ್ತೀನಿ. ಓಕೆ ಓಕೆ ಓಕೆ. ನಾವು ರೇಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅವ್ರು ಹಂಗೆ ಹೇಳ್ತಾರೆ ನೋಡಿ, ಇನ್ನೂ ನಾನು ಕೊಡ್ತಿಲ್ಲ ಅಂತ ವೇಟ್ ಮಾಡಿ. ಹಲೋ ಸರ್, ಇವಾಗೇನು ಏನಾಗುತ್ತೆ ಇದು? ನೋಡ್ರಿ, ಈ ಆರ್ಡ್ರೇ ನನಗೆ ಬಂದೈತೆ, ರೆಸ್ಟೋರೆಂಟಿಗೆ ಬಂದಿಲ್ಲ. ನಾನೇನೋ ಅಂದ್ಕೊಂಡಿದ್ದೆ, ಅದೇನೋ ಉಲ್ಟಾ ಆಗೋಯ್ತು. ನಾನಂತೂ ಟಿಕೆಟ್ ರೈಸ್ ಮಾಡಿಲ್ಲ. ಮತ್ತು ಅದೇ ರೀತಿ ರೆಸ್ಟೋರೆಂಟ್ ಅವ್ರನ್ನ ಕೇಳಿದ್ರೆ ನಾವು ಟಿಕೆಟೇ ರೈಸ್ ಮಾಡಲ್ಲ ಅಂತಂದರು. ಬಟ್ ಆದರೂ ಇವರು ಈ ಥರ ಮಾಡ್ತಾರೆ. ಒಂದು ಸತಿ ಗಟ್ಟೆ ಆಗೋಯ್ತು. ರೆಸ್ಟೋರೆಂಟ್ ಅವರು ಆರ್ಡರ್ ಪ್ಲೇಸ್ ಆಗಿಲ್ಲ ಅಂತೆ. ಓಕೆ ಓಕೆ. ಹೇಳಿ ಮ್ಯಾಮ್. ಆಲ್ರೆಡಿ ಅವರು ಒಂದ್ಸಲಿ ನಿಮ್ಮ ಕಸ್ಟಮರ್ ಸಪೋರ್ಟ್ ಜೊತೆ ಮಾತಾಡಿದ್ದಾರೆ, ಬಂದಿಲ್ಲ ಅಂತಲೂ ಹೇಳಿದ್ದಾರೆ. ಓಕೆ ಸರ್, ತಗೊಳ್ಳಿ. ಇನ್ನೊಂದು ಸತಿ ಹೇಳ್ಬಿಡಿ ಅವ್ರಿಗೆ. ಅದು ಕತೆ ಹಂಗೆ ಅವ್ರದ್ದು. ಏನು ಗುರು, ಇಲ್ಲೇ ನಂದು ಇನ್ಸೆಂಟಿವ್ ಹೋಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಹೇಳಿ ಮೇಡಮ್, ಹೇಳಿ. ಒಂದು ನಿಮಿಷ ನಾನು ಮಾತಾಡೋದನ್ನು ಫಸ್ಟ್ ಕೇಳಿ. ಓಕೆ, ಈಗ ನಾನು ಬಂದು 16 ನಿಮಿಷ ಆಯಿತು. ಓಕೆ, 16 ನಿಮಿಷ ವೇಟಿಂಗ್ ಚಾರ್ಜು ಪ್ಲಸ್ ಕ್ಯಾನ್ಸಲೇಷನ್ನು ಮತ್ತು ನನಗೆ ಆರ್ಡರ್ ಕೌಂಟು. ಇವಾಗ ನನಗೆ ಇನ್ಸೆಂಟಿವ್ ಬರಲ್ಲ, ನಾನು ಏನು ಮಾಡಲಿ ಅದನ್ನ ಹೇಳಿಬಿಡಿ, ಮುಂದೆ ನಾನು ಮಾತಾಡ್ತೀನಿ. ವೇಟಿಂಗ್ ಚಾರ್ಜ್ ಸಿಗಲ್ಲ ಮೇಡಮ್. ಹಾಂ, ವೇಟಿಂಗ್ ಚಾರ್ಜ್ 16 ನಿಮಿಷ ಸಿಗಲ್ಲ. ನನಗೆ ಗೊತ್ತಿರೋದು ಇದೇನು ಫಸ್ಟ್ ಮೊದಲನೇದಲ್ಲ ನನಗೆ. ಅಲ್ಲ, ಅದೇ ಈ ಥರ ನಮ್ಗೆ ಆಗಿದೆ, ಹಲವಾರು ಸತಿ ಆಗಿದೆ. ಓಕೆ, ಮಾಡಿ ನನಗೆ ಅಲ್ಲ, ನಮಗೆ ಡೆಲಿವರಿ ಬಾಯ್ಸ್ಗಳಿಗೆ ಬೇರೆ ಆಪ್ಷನ್ ಇಲ್ವಲ್ಲ, ಮಾಡಿ ಅಷ್ಟೇ. ಹಾಂ, ಇಡಿ ಅಷ್ಟೇ. ಹಾಂ,
ಅಲ್ಲ ಈಗ ನನಗೆ ಇನ್ಸೆಂಟಿವ್ ಬರಲ್ಲ ಮೇಡಮ್, ಇನ್ಸೆಂಟಿವ್ ಹಾಕ್ಕೊಡ್ತೀರಾ? ಅಲ್ಲ ಇನ್ಸೆಂಟಿವ್ ಅಪ್ಡೇಟ್ ಮಾಡ್ತೀರಾ? ಮತ್ತೆ ಏನು ಇದು ಆಲ್ರೆಡಿ 21 ನಿಮಿಷ ಆಗಿದೆ, ನಾನು ವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ 5 ನಿಮಿಷ ಅಂತೀರಾ? ಅಲ್ಲ ಮೇಡಮ್, ನಮಗೂ ಅಲ್ಲ, ನಿಮ್ಮ ಕನ್ಸರ್ನ್ ನನಗೂ ಅರ್ಥ ಆಗುತ್ತೆ. ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ, ಅದಾಗಿರುತ್ತೆ, ಓಕೆ. ನಮ್ಮ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕಲ್ಲ. ಹಾಂ ಅದೇ ಅಲ್ಲ ಪೇಔಟ್ ಬಗ್ಗೆ ಯಾರಿಗಿದೆ ಅವ್ರಿಗೂ ಕನೆಕ್ಟ್ ಮಾಡಿ, ನೀವು ಕಾನ್ಫರೆನ್ಸಲ್ಲಿರಿ. ಹಾಂ, ಈಗ ನಾ ಆರ್ಡರ್ ಮಾಡಲ, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳ ಮೇಡಮ್? ಓಕೆ, ಇವಾಗ ನಾನು ಏನು ಮಾಡಬೇಕು? ಓಕೆ, 5 ಮಿನಿಟ್ಸ್ವರೆಗೂ ನೀವು ಲೈನಲ್ಲಿ ಇರಿ ಮೇಡಮ್. ಕಾಲ್ ಬ್ಯಾಕ್ ಮಾಡ್ತೀರಾ? ಓಕೆ ಮೇಡಮ್, ಇವಾಗ 23 ನಿಮಿಷ ಆಗ್ತಾಯಿದೆ. ನಾನು ಸ್ಕ್ರೀನ್ ರೆಕಾರ್ಡ್ ಕೂಡ ಇದೆ, ನೀವು ಏನು ಮಾತಾಡ್ತಾ ಇದ್ದೀರಾ ಅದು ರೆಕಾರ್ಡ್ ಕೂಡ ಆಗ್ತಾಯಿದೆ. ನೀವು ಅದು ಅಲ್ಲದೆ ಇನ್ನೊಂದು ಹೇಳಬೇಕು ಅಂದರೆ, ನೀವು ಈ ವೇಟಿಂಗ್ ಚಾರ್ಜ್ನ ಕೂಡ ಕೊಡ್ತೀನಿ ಅಂತ ಹೇಳಿದ್ದೀರಾ. ಓಕೆ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಓಕೆ, ವೇಟ್ ಮಾಡ್ತೀನಿ ಮೇಡಮ್, ಕಟ್ ಮಾಡಿ ನೀವೇ. ಓಕೆ, ಇವಾಗ ಮತ್ತೆ 5 ನಿಮಿಷ ವೇಟಿಂಗ್. ಹಾಂ, ನಾನು ಮಾಡ್ತೀನಿ ಮೇಡಮ್. ಓಕೆ, ನನ್ನ ಕಡೆಯಿಂದ ಮತ್ತೆ 5 ನಿಮಿಷ ವೇಟಿಂಗು ಮಾಡೋಣ, ವೇಟ್ ಮಾಡೋಣ. ಅವ್ರದ್ದಾದ್ರೂ ಗೊತ್ತಾಗಲಿ. ನೋಡಿದ್ರಲ್ಲ, ವೇಟಿಂಗ್ ಚಾರ್ಜ್ ಹಾಕ್ಕೊಡ್ತೀನಿ ಅಂತ ಹೇಳಿದರೆ 23 ನಿಮಿಷ ಆಯಿತು, ನಾನು ವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಆರ್ಡರ್ ಕ್ಯಾನ್ಸಲ್ ಆಯಿತು. ಇವಾಗ ಸೌಂಡ್ ಬರ್ತಾಯಿದ್ದಲ್ಲ, ಆರ್ಡರ್ ಕ್ಯಾನ್ಸಲ್ ಆಗಿರೋ ಸೌಂಡು ನೋಡಿ. ಓಕೆ ಬರಲಿ. ಆರ್ಡರ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿ ಇವಾಗ ನೋಡೋಣ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ತೀನಿ ನಾನು. ನಂಗೆ ಗೊತ್ತಿರುತ್ತೆ ಇವ್ರು ಎಷ್ಟು ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತಿಂದ ಹೋಗೋಣ. ಕ್ಯಾನ್ಸಲೇಷನ್ ಚಾರ್ಜ್ 10 ರೂಪಾಯಿ ಕೊಟ್ಟಿದ್ದಾರೆ. ಕತ್ತೆ ಕಾಯಕ್ಕೆ ಹೋಗ್ರಿ, ನಿಮಗೆ ಲಾಯಕ್ಕಿಲ್ಲ ನನ್ನ ಮಕ್ಕಳು. ಕತ್ತೆ ಕಾಯಕ್ಕೆ ಹೋಗ್ರಿ, 10 ರೂಪಾಯಿ ಕೊಟ್ಟಿದ್ದಾರೆ. ಅರ್ಧ ಗಂಟೆ ನಾನು ವೇಟ್ ಮಾಡಿ ನಿಂತಿದ್ದೀನಿ, 10 ರೂಪಾಯಿ ಕೊಟ್ಟಿದ್ದಾಳೆ. ಅವಳು ಯಾವುದೋ ಮೇಡಮ್ ಹೇಳಿದ್ಲು, ಹಾಂ ಪಾಸ್ ಮಾಡ್ತೀನಿ, ಈ ಪಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇದೇನು ರೀ ನೀವು ಮಾಡೋದು? ನಿಮ್ಮ ಜನ್ಮಕ್ಕಿಷ್ಟು ಗೊತ್ತು ನನಗೆ ಈ ಥರ ಆಗುತ್ತೆ ಅಂತ. ಕತೆ ಹೊಡಿತಾರೆ ಅವರಲ್ಲಿ ಕೂತ್ಕೊಂಡು, ಅವ್ರು AC ಕೆಳಗಡೆ ಕೆಲಸ ಮಾಡ್ತಾರೆ. ಇಲ್ಲಿ ಬಿಸಿಲು ಗಾಳಿ ಧೂಳು ಅಂತ ನಾವು ಮಾಡ್ತೀವಲ್ಲ, ನಮಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ನಿಮ್ಮ ಜನ್ಮಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಅಂದರೆ ನಮ್ಮ ಮತ್ತು ಸ್ವಿಗ್ಗಿ ಕಂಪ್ನಿ ನಡುವೆ ಇರುವಂತಹ, ಅಂದರೆ ನಾವು ಯಾರಿಗೆ ಹೇಳಬೇಕು ಅಂದರೆ ಕಸ್ಟಮರ್ ಸಪೋರ್ಟ್ಗೆ ಹೇಳಬೇಕು. ಕಸ್ಟಮರ್ ಸಪೋರ್ಟು ತಪ್ಪಿರಲ್ಲ, ನನಗೆ ಗೊತ್ತು. ಬಟ್ ನಮ್ಮ ಪ್ರೆಸ್ಟೇಷನ್ ಕೇಳಬೇಕಲ್ಲ ಯಾರಾದರೂ. 10 ರೂಪಾಯಿ ನನಗೆ ಗೊತ್ತಿತ್ತು ಇದು ಇದೇ ಕತೆ ಆಗುತ್ತೆ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟವ್ರೆ. ಇವಾಗ ನನಗೆ ಇನ್ಸೆಂಟಿವ್ ಬರೋಲ್ಲ, ಏನೂ ಬರೋಲ್ಲ. ಮಾತು ಎತ್ತಿದ್ರೆ ಇಲ್ಲಿ ನೋಡಿರಿ, ಮಾತು ಎತ್ತಿದ್ರೆ 1,57,000 ರೂಪಾಯಿ ರೆಫರಲ್ ಬೋನಸ್ ಸಿಗುತ್ತಂತೆ. ಇವ್ರು ನಂಬ್ಕೊಂಡು ಯಾರಾದರೂ ರೆಫರ್ ಮಾಡಿದ್ರೆ ಅದೇ ಕತೆ. ಯಾರು ಬರೋರು ಬರ್ರಿ, ಹೋಗೋರು ಹೋಗ್ಬೋದು ಅಷ್ಟೇ, ಏನಿಲ್ಲ. ಇನ್ನೊಂದು ಸತಿ ತೋರಿಸ್ತೀನಿ. 10 ರೂಪಾಯಿ ಅವ್ರ ಹಣೆ ಬರ ಗೊತ್ತು ರೀ ನಮಗೆ. ಗೊತ್ತಿದ್ರು ನಾವು ನೋಡಿರಿ, ಕ್ಯಾನ್ಸಲೇಷನ್ ಚಾರ್ಜು 10 ರೂಪಾಯಿ ನೋಡಿರಿ. ಎಷ್ಟು ಟೈಮ್ 8 ನಿಮಿಷ ಅಂತ ಕೊಟ್ಟಿದ್ದಾರೆ. 8 ನಿಮಿಷ ಅಂತ ಕೊಟ್ಟಿದ್ದಾರೆ. 25 ನಿಮಿಷದಿಂದ 30 ನಿಮಿಷ ಕಾದಿದ್ದೀನಿ ನಾನು. ಬಿಡ್ರಿ, ಎಷ್ಟು ಹೇಳೋದು ಇವ್ರ ಬಗ್ಗೆ. ನಮಗೆ ನಾಚಿಕೆ ಆಗಬೇಕು ಇವ್ರ ಬಗ್ಗೆ ಹೇಳೋಕ್ಕೆ.